ಗರತಿ ಹೆಣ್ಣಿಗೆ ಗರ್ವದ ಗಂಡ ಎಂಬ ಸುಂದರ ಸಾಮಾಜಿಕ ನಾಟಕ ಕೇವಲ ಒಂದೇ ಒಂದು ಪ್ರಯೋಗ ಮಾತ್ರ. ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೆ ನಮಸ್ತಸ್ಯೆ ನಮಸ್ತಸ್ಯೆ. ಶ್ರೀ ದುರ್ಗಾದೇವಿಯ ಜಾತ್ರೆಯ ಮಹೋತ್ಸವದ ಅಂಗವಾಗಿ ಅರ್ಪಿಸುವ 12ನೇ ಕಲಕುಸುಮ ಶ್ರೀ ನಾಗಲಿಂಗೇಶ್ವರ ನಾಟ್ಯ ಸಂಘ ಏಳ್ಮಲ್ ಕ್ಯಾಂಪ್ ವೇದಿಕೆ ಮೇಲೆ ಆಸೀನರಾದಂಥ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿದಂಥ ನಬಿಸಾಬ್ ಶ್ರೀ ಕಟೂರಿ ಕೃಷ್ಣಮೂರ್ತಿ ಮಾಜಿ ಪ್ರಧಾನ ಮಂಡಲರು ಮತ್ತು ಅಧ್ಯಕ್ಷ ಸ್ಥಾನ ವಹಿಸಿದಂಥ ನಬಿಸಾಬ್ ಮುಲ್ಲಾ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಗುಂಜಳ್ಳಿ, ಜ್ಯೋತಿ ಬೆಳಗಿಸೋರು ಕೆ ಪುಜ್ಜಯ್ಯ ದಳಪತಿಯವರು ಹಾಗೂ ಮುಖ್ಯ ಅತಿಥಿಗಳಾಗಿ ಎಚ್ ಸೋಮನಾಥ್ ಗ್ರಾಮ ಪಂಚಾಯತ್ ಸದಸ್ಯರು, ಕೆ ಪದ್ಮ ಅಪ್ಪಾರಾವ್ ಗ್ರಾಮ ಪಂಚಾಯತ್ ಸದಸ್ಯರು, ಟಿ ಶೇಖರಪ್ಪ ಗ್ರಾಮ ಪಂಚಾಯತ್ ಸದಸ್ಯರು, ಮರಿಯಮ್ಮ ತಾಯಿ ದುರ್ಗಮ್ಮ ಗ್ರಾಮ ಪಂಚಾಯತ್ ಸದಸ್ಯರು, ಶ್ರೀ ಕೆ
ರಾಮಕೃಷ್ಣ ಎಸ್ಡಿಎಂಸಿ ಅಧ್ಯಕ್ಷರು, ಶ್ರೀ ಶಂಕರಗೌಡ ಪೊಲೀಸ್ ಪಾಟೀಲ್, ಶ್ರೀಮತಿ ಸುಜಾತಾ PSI ತುರ್ವ್ಯಾಳ್ ಪೊಲೀಸ್ ಠಾಣೆ, ಶ್ರೀ ಬಸವನಗೌಡ ಜೈಹಿ ತುರ್ವ್ಯಾಳ್, CH ನರಸಿಂಹಮೂರ್ತಿ, ಶ್ರೀ M ರಾಮಕೃಷ್ಣ, ಶ್ರೀ B ಶ್ರೀನಿವಾಸ ರೆಡ್ಡಿ, ಶ್ರೀ ನಾಗೇಶ್ವರ ರಾವ್, ಶ್ರೀ K ವೆಂಕಟೇಶ್ವರ ರಾವ್, ಶ್ರೀ M ಕೃಷ್ಣಮೂರ್ತಿ, ಶ್ರೀ ವಲಿಸಾಬ್ ಮುಲ್ಲಾ, ಶ್ರೀ A ಸತಿಪಂಡು, ಶ್ರೀ ಸತ್ಯನಾರಾಯಣ್, ಶ್ರೀ P ಸತ್ಯಬಾಬು, ಶ್ರೀ H ಹನುಮಂತಪ್ಪ, D ಶ್ರೀನಿವಾಸ್, ಶ್ರೀ A ರವಿಕುಮಾರ್, ಶ್ರೀ ವೀರಭದ್ರಗೌಡ ಪೊಲೀಸ್ ಪಾಟೀಲ್, ಶ್ರೀ ಬಸವರಾಜ್ ಓತಿಗೇರಿ, ಶ್ರೀ N ನಿಂಗಪ್ಪ, ಶ್ರೀ ಹನುಮಂತ ಎಕ್ಕಿಪಟ್ಶವನ್, ಶ್ರೀ ಸಣ್ಣ ಹನುಮಂತ ಬರಗೂರ್, ಶ್ರೀ ಸಿದ್ದಪ್ಪ ತುರಿವಾಳ್, ಶ್ರೀ ಬಸಪ್ಪ ಮಸ್ಕಿ, ಶ್ರೀ ವೆಂಕಪ್ಪ ಉಲ್ಲೂರ್, ಶ್ರೀ ದರ್ಯಪ್ಪ ಚವ್ಹಾಣ್. ವೇದಿಕೆ ಮೇಲೆ ಹಾಕಿದಂತೆ ಎಲ್ಲರಿಗೂ ಸಾಮೂಹಿಕವಾಗಿ ಸ್ವಾಗತವನ್ನು ಕೋರುತ್ತಾ ಮುಂದಿನ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮ ನಬಿಸಾಬ್ ಮುಲ್ಲಾ ಅವರ ಅನುಪಸ್ಥಿತಿಯಲ್ಲಿ ವಲಿಸಾಬ್ ಮುಲ್ಲಾ ಅವರ ಹಳೆಯರಾದ ವಲಿಸಾಬ್ ಮುಲ್ಲಾ ಅವರಿಂದ ಉದ್ಘಾಟನಾ ಕಾರ್ಯಕ್ರಮ. ಎಲ್ಲ ಅತಿಥಿಗಳು ವೇದಿಕೆ ಮೇಲಿರುವ ಎಲ್ಲ ಅತಿಥಿಗಳು ಸಾಮೂಹಿಕವಾಗಿ ಉದ್ಘಾಟನೆ ಮಾಡಬೇಕಾಗಿ ವಿನಂತಿ. ಬುಜ್ಜಯ್ಯ ದಳಪತಿ ಅವರಿಂದ ಜ್ಯೋತಿ ಬೆಳಗಿಸುವವರು ಎಲ್ಲರೂ ವೇದಿಕೆ ಮೇಲೆ ಎಲ್ಲ ಗಣ್ಯರು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ಮಾಡೋಣ ನೆರವೇರಿಸಿಕೊಡಬೇಕಾಗಿ ವಿನಂತಿ. ಜ್ಯೋತಿ ಬೆಳೆಸುವ ಕಾರ್ಯಕ್ರಮವನ್ನು ನೆರವೇರಿಸಿದ ಎಲ್ಲ ಗಣ್ಯರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಮಾಲಾರ್ಪಣಾ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುವವರು ಶ್ರೀ ಡಾಕ್ಟರ್ ಶಂಕರಲಿಂಗ ಅವರ ವಲಿಸಾಬ್ ಮುಲ್ಲಾ ಅವರಿಗೆ ರಮೇಶ್ ವೀರಾಪುರ ಅವರಿಂದ ಮಾಲಾರ್ಪಣೆ. ವಲಿಸಾಬ್ ಮುಲ್ಲಾ ಅವರಿಗೆ ನಬಿಸಾಬ್ ಮುಲ್ಲಾ ಅವರ ಅನುಪಸ್ಥಿತಿಯಲ್ಲಿ ಅವರ ಹಳೆಯಾಗಿರ್ತಕ್ಕಂಥ ವಲಿಸಾಬ್ ಮುಲ್ಲಾ ಅವರಿಗೆ ಕೆ ಬುಜ್ಜಯ್ಯ ಅವರಿಗೆ ನಾಗರಾಜ್ ನೆರೆಗಡನ್, ಮುನಿಯಪ್ಪ ನೆರೆಗಡನ್ ಅವರಿಂದ ಮಾಲಾರ್ಪಣೆ. ಕೆ ಬುಜ್ಜಯ್ಯ ಅವರಿಗೆ ಮುನಿಯಪ್ಪ ಅವರಿಂದ ನಾಗರಾಜ್ ನೆರೆಗಡನ್, H ಸೋಮನಾಥ್ ಅವರಿಗೆ ನಾಗರಾಜ್ ನೆರೆಗಡನ್ ಅವರಿಂದ ಮಾಲಾರ್ಪಣೆ. ಗಂಗಪ್ಪ ಕಡಬೂರ್ ಅವರಿಗೆ ಗಂಗಪ್ಪ ಕಡಬೂರ್ ಅವರಿಂದ ಮಾಲಾರ್ಪಣೆ. ಶೇಖರಪ್ಪ ಗೊರ್ಲೋಟೆ ಅವರಿಗೆ ನಿಂಗಪ್ಪ ಹಂಚನಾಳ್ ಅವರಿಂದ ಮಾಲಾರ್ಪಣೆ. ಶೇಖರಪ್ಪ ಗೊರ್ಲೋಟೆ ಅವರಿಗೆ ನಿಂಗಪ್ಪ ಹಂಚನಾಳ್. ಮುದುಕಪ್ಪ ಮನ್ನಾಪುರ ಅವರಿಗೆ ಹನುಮಂತ ಗುಂಜಳ್ಳಿ, ಸಣ್ಣ ಹನುಮಂತ ಗುಂಜಳ್ಳಿ ಮಿಷನ್. ರಾಮಕೃಷ್ಣ ಎಸ್ಟೇಟ್ ಸದಸ್ಯರಿಗೆ ನಾಗರಾಜ್ ಡೈರಿ ಅವರಿಂದ ಮಾಲಾರ್ಪಣೆ. ಶಂಕರಗೌಡ ಪೊಲೀಸ್ ಪಾಟೀಲ್ ಅವರಿಗೆ ಸುನಿಲ್ ಗ್ಯಾಂಗ್ಮಾಲ್ ಅವರಿಂದ ಮಾಲಾರ್ಪಣೆ. ಮಾಲಾರ್ಪಣೆ. ಶಂಕರಗೌಡ ಪೊಲೀಸ್ ಪಾಟೀಲ್ ಅವರಿಗೆ CH ನಾಗೇಶ್ವರ ಅವರೊಂದಿಗೆ
ಸಂಗನಕೋಳು ಅವರಿಂದ ಮಾಲಾರ್ಪಣೆ. ಹನುಮಂತ ಭೋಗಾಪುರ್. ಎ ಸತ್ಯಪಾಂಡ್ ಅವರಿಗೆ ಹನುಮಂತ ಭೋಗಾಪುರ್. ಡಾಕ್ಟರ್ ನರಸಿಂಹ ಅವರಿಂದ ಮಾಲಾರ್ಪಣೆ. ಎ ಸತ್ಯಪಾಂಡ್ ಅವರಿಗೆ. ಸೀನಪ್ಪ ತೋಟದವರಿಗೆ ಹನುಮೇಶ್ ಗುಡಿ. ಸೀನಪ್ಪ ತೋಟದವರಿಗೆ ಹನುಮೇಶ್ ಗುಡಿ ಅವರಿಂದ ಮಾಲಾರ್ಪಣೆ. ಹನುಮೇಶ್ ಗುಡಿ ಬರಬೇಡ. ಮುದ್ರಗೌಡ ಪೊಲೀಸ್ ಪಾಟೀಲ್ ಅವರ ಅನುಪಸ್ಥಿತಿಯಲ್ಲಿ ಅವರ ಮಗ ರಾಜು ಅವರಿಗೆ ಜ್ಞಾನಪ್ಪ ನಾಯ್ಕೋಡಿಯಿಂದ ಮಾಲಾರ್ಪಣೆ. ರಾಜು ಬಸವರಾಜ್ ಓತಿಗೇರಿ ಅವರಿಗೆ ಲಿಂಗಪ್ಪ ಮೆತ್ರಾಳ್ ಅವರಿಂದ ಮಾಲಾರ್ಪಣೆ. ಬಸವರಾಜ್ ಓತಿಗೇರಿ ಅವರಿಗೆ. ಹನುಮಂತ ಬರವರಿಗೆ ಕಟ್ಟೆಪ್ಪ ದಾಸರ್. ಕಟ್ಟೆಪ್ಪ ದಾಸರ್ ಅವರಿಂದ ಮಾಲಾರ್ಪಣೆ. ಹನುಮಂತ ಬರಗೂರ್ ಸಣ್ಣ ಹನುಮಂತ ಬರವರಿಗೆ ವೀರೇಶ್ ಅಡ್ಪಾರ್. ಹನುಮಂತ ಬರಗೂರ್. ಹನುಮಂತ ಬರಗೂರ್. ವೀರೇಶ್ ಅಡ್ಪಾರ್ ಅವರಿಂದ ಮಾಲಾರ್ಪಣೆ. ಬಸಪ್ಪ ಮಸ್ಕಿ ಅವರಿಂದ ರುದ್ರಪ್ಪ ಪೂಜಾರಿ ಅವರಿಗೆ ಮಾಲಾರ್ಪಣೆ. ಯಮನಪ್ಪ ಮಸ್ಕಿ ಅವರಿಗೆ ರುದ್ರಪ್ಪ ಪೂಜಾರಿ. ರುದ್ರ ಪೂಜಾರಿ ಬನ್ನೆಟ್ಟಿ ಕ್ಯಾಂಪ್. ಬಸವರಾಜ್ ಅಲ್ಲೂರ್. ಲಿಂಗಪ್ಪ ನೆರಗನವರಿಗೆ ಯಮನೂರು ಬನ್ನೆಟ್ಟಿ ಕ್ಯಾಂಪ್ ಅವರಿಂದ ಮಾಲಾರ್ಪಣೆ. ಪೂಜಾರಿ ಅವರಿಗೆ ಮಣಿಕಂಠ ಬಡಿಗೇರ್. ಹನುಮಂತ ಪೂಜಾರಿ ಬನ್ನೆಟ್ಟಿ ಕ್ಯಾಂಪ್ ಅವರಿಗೆ ಮಣಿಕಂಠ ಬಡಿಗೇರ್ ಅವರಿಂದ ಮಾಲಾರ್ಪಣೆ. ಬರಬೇಕು ಬಡಬೇಡ. ಅಮರೇಶ್ವರ ಕೋಲಾರವರಿಗೆ ಸೋಮನಾಥ್ ಬರವರ್ ಅವರಿಂದ ಮಾಲಾರ್ಪಣೆ. ಹನುಮಂತ ಬರವರ್ ಅಂತ. ರಮೇಶ್ ರಾಠೋಡ್ ಅವರಿಗೆ ಚಂದು ಲಮಣಿ ಅವರಿಂದ ಮಾಲಾರ್ಪಣೆ. ದರ್ಯಪ್ಪ ಚೌಡವರಿಗೆ ಮಂಜು ಸಂಕ್ರಾಳಿಯಿಂದ ಮಾಲಾರ್ಪಣೆ.
ಮಾಡಿಸಿಕೊಡ್ತಕ್ಕ ಎಲ್ಲ ಸದಸ್ಯರಿಗೂ ಹಾಗೂ ಮಾಲಾರ್ಪಣೆ ಮಾಡಿಸಿಕೊಡ್ತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳಿಗೆ ಈಗ ಈ ಒಂದು ಕ್ಷಮಿಸಿ ಇನ್ನೊಬ್ಬ ಅತಿಥಿಯಾಗಿದ್ದ ತಾತ ಯಂಕಾಬುಲ್ಲೂರವರಿಗೆ ಅಯ್ಯಪ್ಪ ಮಾತಾಡೋರಿಂದ ಮಾಲಾರ್ಪಣೆ. ಶ್ರೀನಿವಾಸ್ ಅವರಿಗೆ ಡ್ರೈವರ್ ವೀರೇಶ್ ಅವರಿಂದ ಮಾಲಾರ್ಪಣೆ. ಧನ್ಯವಾದಗಳು ಎಲ್ಲರಿಗೂ ಕೂಡ. ಈಗ ಜ್ಯೋತಿ ಬೆಳಗಿದಂತ ಕೆ ಬುಜ್ಜಯ್ಯ ಅವರ 4 ಮಾತುಗಳು. ಕನ್ನಡ ಕಲಾವಿದರು ಈ ಸ್ಟೇಜಿನಿಂದ ಆಸೀನರಾಗಿದ್ದ ಎಲ್ಲ ಗ್ರಾಮದ ಹಿರಿಯರು ನನ್ನ ವಂದನೆಗಳು. ನಲವತ್ತೈದು ವರ್ಷದಿಂದ ನಮ್ಮ ಗುಂದಾಳಿ ಸೀಮೆಯ ಹೆಣ್ಣುಮೈಲ್ ಕ್ಯಾಂಪ್ ವಿದ್ಯಾನಗರದಲ್ಲಿ ನಾಟಕ ರಂಗವನ್ನು ಬೆಳೆಸುತ್ತಾ ಆಯಾ ಕಾಲಕ್ಕೆ ತಕ್ಕಂಥ ಯೋಜನರು ಈ ನಾಟಕ ರಂಗವನ್ನು ಅಭಿವೃದ್ಧಿಪಡಿಸುತ್ತಾ ಬಂದಿದ್ದರು. ಈ ನಾಟಕ ರಂಗ ಒಂದೇ ಅಲ್ಲದೆ ಇಲ್ಲಿ ನಮ್ಮ ವಿದ್ಯಾನಗರದಲ್ಲಿ ಕ್ರೀಡಾರಂಗ ಮತ್ತು ವಿದ್ಯಾರಂಗದಲ್ಲಿ ಕೂಡ ಅನೇಕ ಈ ಹೂಬಳಿಯಲ್ಲಿ ನಡೆಯುತ್ತಿರುವ ಪೋಟಿಗಳನ್ನು ಇಲ್ಲಿ ಮಾಡುತ್ತಾ ಈ ನಮ್ಮ ಗ್ರಾಮಕ್ಕೂ ಒಂದು ಹೆಮ್ಮೆ ತಂದಿದ್ದರು ನಮ್ಮ ಯುವಜನರು. ಕ್ರೀಡಾರಂಗದಲ್ಲಿ ಇತ್ತೀಚೆಗೆ ನೀವು ನೋಡಿರ್ತಾರೆ, ಕ್ರಿಕೆಟ್ನಲ್ಲಿ ಹೂಬಳಿಯ ಒಂದು ಕ್ರೀಡಾಕೂಟ ನಡೆಸಿದ್ದರು. ಹಾಗೆ ವಿದ್ಯಾರಂಗದಲ್ಲಿ ಕೂಡ ಪ್ರತಿ ವರ್ಷ ಈ ಸುತ್ತಮುತ್ತಲ ಶಾಲೆಗಳ ಒಂದು ಪ್ರತಿಭಾ ಕಾರಂಜಿ ಅಂತ ಕಾರ್ಯಕ್ರಮಗಳನ್ನು ನಮ್ಮ ಯೋಜನರು ಯಶಸ್ವಿಯಾಗಿ ನಡೆಸುತ್ತಾ ಬಂದಿದ್ದರು. ಹಾಗೆ ಬರುವ ವರ್ಷಗಳಲ್ಲಿ ಕೂಡ ಈ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಯೋಜನರು ನಡೆಸಬೇಕಂತ ಆಶಿಸುತ್ತಾ ಮತ್ತು ಈ 40 ವರ್ಷಗಳಿಂದ ನಾಟಕ ರಂಗದಲ್ಲಾಗಲಿ, ವಿದ್ಯಾರಂಗದಲ್ಲಾಗಲಿ, ಕ್ರೀಡಾರಂಗದಲ್ಲಾಗಲಿ ನಮ್ಮ ಯೋಜನರು ಪೋಷಿಸುತ್ತಾ ಬಂದ ಆತಿಥ್ಯ ಕೊಡ್ತಿದ್ರು ನಮ್ಮ ಯೋಜನರು. ಹಾಗೆ ಹೊರಗಳಿಂದ ಬಂದು ನಾಟಕ ನೋಡೋರಾಗಲಿ, ಶಾಲೆಗಳಲ್ಲಿ ಬಂದು ವಿದ್ಯಾರ್ಥಿಗಳಾಗಲಿ, ಕ್ರೀಡಾಭಿಮಾನಿಗಳಿಗೆ ಬಂದ ಕ್ರೀಡಾಭಿಮಾನಿಗಳಾಗಲಿ, ನೀವು ಅತಿಥಿಗಳಾಗಿ ಬಂದು ನಮಗೆ ಎಷ್ಟೋ ಸಂತೋಷ ಕೊಡ್ತಿದ್ದರು ನಮ್ಮ ಕ್ಯಾಂಪ್ನವ್ರಿಗೂ ನಮಗೂ. ಹಾಗೆ ಶಾಂತಿಯುತವಾಗಿ ನಾಟಕವನ್ನು ನೋಡಿ ಎಲ್ಲರೂ ಸಂತೋಷವಾಗಿ ನೋಡುತ್ತಾರಂತ ಹೇಳಿ ನಾನು 2 ಮಾತು ಮುಗಿಸಿ. ಅನಿಸಿಕೆ ಈಗ ದಯಮಾಡಿ ಶಾಂತ ರೀತಿಯಿಂದಿರ್ರಿ ಪ್ರೇಕ್ಷಕರು. ಕೆಲವೇ ಕ್ಷಣಗಳಲ್ಲಿ ನಾಟಕ ಪ್ರಾರಂಭ ಆಗುತ್ತೆ. ದಯಮಾಡಿ ಎಲ್ಲರಲ್ಲಿ ನಮಸ್ಕರಿಸ್ತಾ, ಕಲಾ ಅಭಿಮಾನಿಗಳು, ಕಲಾ ಪ್ರೇಮಿಗಳಿಗೆ ಎಲ್ಲರಿಗೂ ಮತ್ತೊಂದು ಸಾರಿ ನಮಸ್ಕರಿಸ್ತಾ, ಈ ಕರ್ನಾಟಕದಲ್ಲಿ ನಾವು ಹುಟ್ಟಿರುವುದು ಹೆಮ್ಮೆ. ಹೇಗೆಂದರೆ ಕನ್ನಡ ನಾಡಿನಲ್ಲಿ ಕವಿಗಳ ನಾಡು, ಕಲೆಗಳ ಬೀಡು, ನದಿಗಳ ಬೀಡು ಹಾಗೂ ಕಲಾ ಒಂದು ಒತ್ತಿರುವ ಕನ್ನಡ ಮಾತೆಯಲ್ಲಿ ಹುಟ್ಟಿರುವ ನಾವೆಲ್ಲರೂ ಧನ್ಯವಾದಂತೆ ನಾನು ಮತ್ತೊಂದು ಸಲ ಹೇಳುತ್ತೇನೆ. ಅಂತ ಒಂದು ಈ ಕರ್ನಾಟಕದಲ್ಲಿ ಹುಟ್ಟಿರುವ ನಾವೆಲ್ಲರೂ ಗ್ರಾಮೀಣ ಮಟ್ಟದ ಸೊರಗನ್ನು ನಾವು ಯಾವುದಕ್ಕೂ ಅಳಿಯಬಾರದೆಂದು ಹಿರಿಯರು ಹಾಕಿದ ಒಂದು ಮೆಟ್ಟಿನಲ್ಲಿ ನಾವೆಲ್ಲರೂ ಸುಮಾರು 21 ಕಲಾಕುಸುಮಗಳು ಏರ್ಪಡಿಸಲಾಗಿದೆ. ನಮ್ಮ ಹಿರಿಯರಾದ ಆದಪ್ ಮಾಸ್ಟರು ಮತ್ತು ಇನ್ನು ಕೆಲವರು, ಅದೇ ರೀತಿಯಲ್ಲಿ ನಮ್ಮ ಮಾರ್ಗದರ್ಶಕರಾದ ತೊರಟೂರು ಕೃಷ್ಣಮೂರ್ತಿ ಅವರು, ಇವರೆಲ್ಲರ ಒಂದು
ಮಾರ್ಗದರ್ಶಿಯಲ್ಲಿ ನಾವು ಈ ಒಂದು ಕಲಾ ಏನಿದೆಯಲ್ಲ ಅದನ್ನು ನಾವು ಯಾವತ್ತಿಗೂ ಅಳಿಸಬಾರದಂತೇಳಿ ಒಳ್ಳೆಯ ಒಂದು ಕಲಾಭಿಮಾನಿಗಳನ್ನು ತಯಾರಿ ಮಾಡುತ್ತಾ ನಮ್ಮ ಯೋರಮೇಲ್ ಕ್ಯಾಂಪಿನಲ್ಲಿ ಪ್ರತಿ ವರ್ಷ ದುರ್ಗಾದೇವಿ ನಾಟಕದ ಒಂದು ಜಾತ್ರೆ ಅಂಗವಾಗಿ ನಾಟಕವನ್ನು ನಡೆಸುತ್ತೇವಲ್ಲ, ಅವೆಲ್ಲರಿಗೂ ನಮಗೂ ಒಂದು ಒಳ್ಳೆಯ ಒಂದು ಸಂತೋಷ. ಯಾಕಂದರೆ ರಣರಂಗ ಮತ್ತು ಯುದ್ಧ ಭೂಮಿ ಇವೆರಡೂ ಜಯಿಸಬೇಕಾದರೆ ಸಾಕಷ್ಟು ಧೈರ್ಯ ಬೇಕು. ಅದೇ ರೀತಿಯಾಗಿ ರಣರಂಗದಲ್ಲಿ ಯುದ್ಧ ಮಾಡುವಾಗ ಧೈರ್ಯ ಬೇಕು. ಈ ರಂಗಭೂಮಿಯಲ್ಲಿ ನಾವೆಲ್ಲರೂ ಇಲ್ಲಿ ಜಯಿಸಬೇಕಾದರೆ ಅಷ್ಟು ಸುಲಭವಾಗಲ್ಲ. ಯಾಕಂದರೆ ಕಲೆ ಮುಂದೆ ಎಲ್ಲರ ಮುಂದೆ ನಾವು ಪ್ರದರ್ಶನ ಮಾಡಬೇಕಾದ್ರೆ ಅಷ್ಟು ಕಷ್ಟವಾಗಿರ್ತದೆ. ದಯವಿಟ್ಟು ಪ್ರೇಕ್ಷಕರಲ್ಲಿ ವಿನಂತಿ, ಹೊಸ ಒಂದು ಅನುಭವಿ ಹೊಸ ಒಂದು ಹುಡುಗರು ಒಂದು ನಾಟಕ ಮಾಡ್ತಿದ್ದಾರೆ. ಅವರು ಯಾವ್ದಾದ್ರು ಒಂದು ತಪ್ಪನ್ನು ಮಾಡಿದರೂ ಕ್ಷಮಿಸಿ. ಯಾಕಂದ್ರೆ ಕಲೆಗೆ ಒಂದು ನಾವು ಅವಮಾನ ಮಾಡಬಾರದು. ಅದನ್ನು ನಮ್ಮ ಗಮನದಲ್ಲಿ ಇಟ್ಟುಕೊಂಡು ಈ ಕಲೆಯನ್ನು ನಾವೆಲ್ಲರೂ ಪ್ರೋತ್ಸಾಹ ಅಂತೇಳಿ ಮತ್ತೊಂದು ಸಾರಿ ನಮ್ಮೆಲ್ಲ ಪ್ರೇಕ್ಷಕರಿಗೆ ನಾನು ಅಭಿನಂದನೆ ತಿಳಿಸುತ್ತಾ ಈ ಮಾತನ್ನು ಮುಗಿಸ್ತೇನೆ. ಇರ್ಲಿ, ಒಂದೆರಡು ಮಾತಿಲ್ಲ ಮಾಡಿ ಮುಗಿಸ್ತೀನಿ ಮಾತಾಡಿ. ಮೊದಲನೇದಾಗಿ ವಿಘ್ನವಿನಾಶಕ ವಿನಾಯಕನಲ್ಲಿ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಗುರುಮೇ ದೇವೋ ಸರ್ವಕಾರ್ಯೇಷು ಸರ್ವದಾ ಅಂತ ಹೇಳಿ ಈ ನಮ್ಮ ನಾಟಕವನ್ನು ಚೆನ್ನಾಗಿ ನಡೆಸಲಿ ಅಂತ ಹೇಳಿ ಆ ವಿಘ್ನವಿನಾಶಕನಾದ ವಿನಾಯಕನನ್ನು ನೆನೆಸುತ್ತಾ, ಹಾಗೆ ನಮಗೆ ಭಾಳ ಜನರ ಹತ್ರ ಎದುರಿಗೆ ಮಾತಾಡೋದು ಧೈರ್ಯ ಇಲ್ಲ. ಇವಾಗೇನು ನಮ್ಮ ಅಪ್ಪರವರು ಹೇಳಿದರು, ಏನು ರಣರಂಗದಲ್ಲಿ ಬೇಕಾದರೆ ಜಯಿಸ್ಬೋದು, ರಂಗಭೂಮಿಯಲ್ಲಿ ಜಯಿಸೋದು ಭಾಳ ಕಷ್ಟ ಅಂತ ಹೇಳಿ. ಹಾಗಾಗಿ ಎಲ್ಲರ ಮುಂದೆ ನಿಂತು ಮಾತಾಡಬೇಕಾದ್ರೆ ನಮಗೆ ಅನುಭವ ಭಾಳ ಕಡಿಮೆ ಐತೆ. ಆದರೂ ಇವತ್ತು ನಾವೆಲ್ಲರೂ ನಮ್ಮ ತಾಯಿ ದುರ್ಗಾದೇವಿ ಜಾತ್ರೆಗೆ ಇಲ್ಲೆಲ್ಲರೂ ಸೇರಿವಿ. ಆ ಜಾತ್ರೆ ಅಂಗವಾಗಿ ನಮ್ಮ ಊರಿನ ನಾಗಲಿಂಗೇಶ್ವರ ಕಲಾತಂಡ ಶ್ರೀ ನಾಗಲಿಂಗೇಶ್ವರ ನಾಟ್ಯ ಸಂಘ 7ನೇ ಮೈಲ್ ಕ್ಯಾಂಪು ಇವರಿಂದ ಆಯೋಜಿಸಲಾಗಿರ್ತಕ್ಕಂತಹ 12ನೇ ಕಲಾಕುಸುಮಕ್ಕೆ ಬಂದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇವೆ. ಅದೇ ಥರನಾಗಿ ನಮ್ಮವರು ಏನು ಈ ಪ್ರದರ್ಶನ ಮಾಡ್ತಾರೆ ಅದನ್ನೆಲ್ಲ ನೋಡಿ ತಾವೆಲ್ಲರೂ ಆನಂದಿಸ್ಬೇಕಾಗಂತ ಕೇಳ್ಕೊಳ್ತಾ, ಇನ್ನು ಹೇಳಬೇಕಾದ್ರೆ ಭಾಳ ಹೇಳ್ಬೇಕಂತೈತಿ, ಹೇಳಕ್ಕೆ ಬರ್ತಾ ಇಲ್ಲ. ಇವಾಗ ಏನು ಹೇಳ್ತಾರೆ, ನಾವು ಕಾಲೇಜ್ ಕಲಿತಿರಬೇಕಾದ್ರೆ ಹೇಳ್ತಿದ್ರು ಕಲೆ ಬಗ್ಗೆ. ಏನಂತ ಹೇಳ್ತಿದ್ರು, ರವಿ ಕಾಣದ್ದನ್ನ ಕವಿ ಕಂಡ, ಕವಿ ಕಾಣದ್ದನ್ನ ಕಲಾವಿದ ಕಂಡ ಅಂತ ಹೇಳ್ತಿದ್ರು. ಅಂದರೆ ಈಗ ಸೂರ್ಯನ ಬೆಳಕು ಎಲ್ಲ ಕಡೆ ಹೋಗ್ತದೆ, ಎಲ್ಲ ನೋಡ್ತಾನೆ. ಆದರೆ ಪ್ರದೇಶಗಳು ಹೇಳ್ತಾರೆ, ಏನೋ ನಮ್ಮ ಅಂಟಾರ್ಟಿಕಾ ಅಂತಾರೆ, ಎಲ್ಲ ಸೂರ್ಯನ ಬೆಳಕು ಹೋಗಂಗಿಲ್ಲ. ಎಲ್ಲ ಸ್ವಲ್ಪ ಮಾತಾಡ ಏನೋ. ಆದರೆ ಕವಿ ಏನು ಮಾಡ್ತಾನ, ಸೂರ್ಯ ನೋಡಿದ್ದಕ್ಕಿಂತ ಹೆಚ್ಚಾಗಿ ಅವ್ರು ವರ್ಣನೆ ಮಾಡ್ತಾರ. ಏನಂತ ಹೇಳ್ತಾರ, ನಮ್ಮ ಕವಿರತ್ನ ಕಳೇಸರ್ ಹೇಳ್ತಾರೆ ನೋಡ್ರಿ, ಕಣ್ಣೆರಡು ಕಮಲಗಳಂತೆ ಮುಂಗುರುಳು ದುಂಬಿಗಳಂತೆ ಅದು ಈ ಥರ ಏನು ವರ್ಣನೆ ಮಾಡ್ತಾರ, ಅದನ್ನ ಕವಿ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಇದನ್ನೆಲ್ಲದಕ್ಕೂ ಮಿಗಿಲಾಗಿ ಕಲಾವಿದ ಏನು ಮಾಡ್ತಾನೆ, ಅವರೆಲ್ಲದಕ್ಕಿಂತ ಭಾಳ ಚೆಂದಾಗಿ ಕಲೆಯನ್ನು ವ್ಯಕ್ತಪಡಿಸ್ತಾನೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ತಮ್ಮೆಲ್ಲರ ಏನು ಒಂದು ನಿರೀಕ್ಷೆ ಇದೆ, ತಾವೆಲ್ಲ ತವಕದಲ್ಲಿದ್ದೀರಿ ನಾಟಕ ನೋಡೋದಕ್ಕೆ. ಅದಕ್ಕೇನು ಅಡ್ಡಿ ಆಗೋದಿಲ್ಲ, ಭಾಷಣ ಮಾಡೋಕೆ ಏನೂ ಇಲ್ಲ. ನಾನು ನಿಮ್ಮಲ್ಲಿ ಒಬ್ಬ ಯುವಕ. ಏನಂದ್ರೆ ಈ ಒಂದು ರಂಗಭೂಮಿ ಕಲೆಯನ್ನು ನಾವೆಲ್ಲರೂ ಗೌರವಿಸ್ತೀವಿ, ಆರಾಧಿಸ್ತೀವಿ. ತಾವು ಕೂಡ ಗೌರವಿಸ್ತೀರಿ. ಇನ್ನೂ ಈ ಮಾತೃಕಲೆಯನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಇನ್ನೂ ನಡೀತಾ ಇದೆ ರಂಗಭೂಮಿ ಕಲೆಯಲ್ಲಿ ನಾಟಕಗಳು ನಡೀತಾ ಇದ್ದಾವೆ ಅಂತ ನಿಮ್ಮಂಥವರ ಒಂದು ಆಶೀರ್ವಾದದಿಂದ, ತಮ್ಮ ಆಶೀರ್ವಾದ ಸದಾಕಾಲ ಈ ಒಂದು ಕಲಾವಿದರ ಮೇಲೆ ಇರಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆ ಮೇಲೆ ಆಸೀನರಾದ ಗಣ್ಯರು, ಪ್ರಥಮದಲ್ಲಿ
ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವ ಕಾರ್ಯೇಷು ಸರ್ವದ ವಿಘ್ನ ವಿನಾಶನನ್ನು ನೆನೆಯುತ್ತಾ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯತಿ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾದ ಕಲಾ ಪ್ರೇಕ್ಷಕರೇ, ದೇವಸ್ಥಾನದಲ್ಲಿ ಇರುವುದು ಗಂಟೆ, ಮರುಭೂಮಿಯಲ್ಲಿರುವುದು ಒಂಟೆ. ದೇವಸ್ಥಾನದಲ್ಲಿ ಇರುವುದು ಗಂಟೆ, ಮರುಭೂಮಿಯಲ್ಲಿರುವುದು ಒಂಟೆ. ಟಿವಿನಲ್ಲಿ ಬರುವುದು ಈಗೂ ಉಂಟೆ, ಟಿವಿನಲ್ಲಿ ಬರುವುದು ಈಗೂ ಉಂಟೆ. ಪ್ರತಿ ವರ್ಷ ಶ್ರೀ ದುರ್ಗಾದೇವಿಯ ಜಾತ್ರೆ ಅಂಗವಾಗಿ ನಡೆಯುವುದು ನಾಟಕ ಗ್ಯಾರಂಟಿ ಗ್ಯಾರಂಟಿ. ನಮ್ಮ ಕ್ಯಾಂಪಿನ ನಾಟಕ ರಂಗ ಪ್ರವೇಶವನ್ನು ಮಾಡಿದಂಥ ಹನುಮಂತಯ್ಯ ಶೆಟ್ಟಿಯವರು, ಆದಪ್ ಮಾಸ್ಟರ್ ಅವರು ಈ ಸಂದರ್ಭದಲ್ಲಿ ಸ್ಮರಿಸಲು ನಾವು ಸ್ಮರಣೆ ಮಾಡಲು ಅವರನ್ನು ನೆನಪಿಸುತ್ತೇವೆ. ಈ ಸಂದರ್ಭದಲ್ಲಿ ಈ 3G 4G 5G ಅಂತ ಬೆರಳು ತುದಿಯಲ್ಲಿ ಬಂದಂಥ ಸಂದರ್ಭದಲ್ಲಿ ಈ ರಂಗಭೂಮಿ ಇನ್ನುವಾಗಿ ಜೀವಂತ ಉಳಿದಂತಂದರೆ ಕಲಾಭಿಮಾನಿಗಳು ತಮ್ಮ ಶಕ್ತಿ ಪ್ರದರ್ಶನದ ಮೂಲಕ ಕಲಾ ಪ್ರೇಕ್ಷಕರು ಅದನ್ನು ಬೆಳೆಸ್ಕೊಂತ ಹೋಗಿ ಮುಂದೆ ಅಂತ ಹೇಳ್ತಾ ನನ್ನ ಸಮಯದ ಅಭಾವದಿಂದ 2 ಮಾತುಗಳನ್ನು ಮುಗಿಸ್ತೇನೆ. ಮಾತನಾಡಲು ಅವಕಾಶ ಕೊಟ್ಟಂಥ ವೇದಿಕೆಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ವಂದನೆ ಮಾಡ್ತಾ